ಗೌರಿಬಿದನೂರು ಪರವಾಗಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಮಾಡೋದಿದೆ, ಕೆಲಸ ಮಾಡಬೇಕು. ಪುಟ್ಸ್ವಾಮಿಗೌಡ ಅವರು ಇನ್ನೂ ಅಭಿವೃದ್ಧಿ ಮಾಡಬೇಕು. ನಮ್ಮ ದೀಪಾವಳಿ ಹೋಬಳಿಗೆ ತುಂಬ ಅಭಿವೃದ್ಧಿ ಮಾಡಬೇಕು. ಇನ್ನೂ ಮಾಡೋದಿದೆ, ಮಾಡಲಿ, ಸಂತೋಷ. ಈ 3 ವರ್ಷದಲ್ಲಿ ಪರವಾಗಿಲ್ಲ ಅಂತೀರಾ? ಸ್ವಲ್ಪ ಪರವಾಗಿಲ್ಲ, ಮಾಡ್ತಾ ಇದ್ದಾರೆ, ಕೆಲಸಗಳು ಮಾಡ್ತಾ ಇದ್ದಾರೆ, ರೋಡ್ಗಳೆಲ್ಲ ಆಗ್ತಾ ಇದ್ದಾರೆ. ಇನ್ನೂ ಆಗಬೇಕು, ಇನ್ನೂ ಅಭಿವೃದ್ಧಿ ಆಗಬೇಕು. ಬರೀ ರೋಡ್ಗಳನ್ನೇ ನೋಡ್ಕೊಂಡಿದ್ರೆ ರೈತರ ಕತೆ ಹೆಂಗೆ? ರೈತರು ಏನಾಗಿದ್ದಾರೆ? ಮನೆಗಳಿಲ್ಲದವರು ಮನೆಗಳು ಕೊಡಲಿ, ಮನೆಗಳು ಅಭಿವೃದ್ಧಿ ಮಾಡಲಿ. ಮನೆಗಳಿಲ್ಲ, ಮೊನ್ನೆ ಬಂದಿರೋದೆಲ್ಲ ಏನೋ ಹಳೇ ಮನೆಗಳು, ಹಳೇ ಸ್ಕೀಮ್, ಅದು ಹಳೇ ಸ್ಕೀಮ್ ತಗೊಬಂದು ಇಲ್ಲಿ ಮೊನ್ನೆ ಪೂಜೆ ಮಾಡಿ ಇಲ್ಲಿ ಕೊಟ್ಬಿಟ್ಟವ್ರು, ಅವ್ರಿಗೆ ಕೊಟ್ಬಿಟ್ಟವ್ರು. ಮೊದಲೇ ಮನೆ ಆಗಿತ್ತಂತೆ ಅವ್ರು 30 ವರ್ಷದ ಹಿಂದ್ಗಡೆ ಆಗಿರೋದನ್ನ ಮೊನ್ನೆ ಕೊಟ್ಟಿದ್ದಾರೆ. ಇವಾಗ ಇಲ್ದಿರೋರು ಹಂಗೆ ಇದ್ದಾರೆ, ಮನೆಗಳು ಇಲ್ದಿರ ಇರೋ ಕಟ್ಕೊಳ್ತಾ ಇರೋದು ಅವ್ರ ಮೇಲೆ ಮೇಡಗಳ ಮೇಲೆ ಮೇಡಗಳು ಕಟ್ಕೊಂಡಿದ್ದಾರೆ. ಇಲ್ದಿರೋರು ಕೊಡ್ಲಿ ಬಡವರಿಗೆ ಬಂತು. ಶಾಸಕರು ಹೇಳೋದೇನು ಅಂದ್ರೆ, ಅಭಿವೃದ್ಧಿ ಮಾಡ್ತಾ ಇದ್ದೀನಿ, ಅದಕ್ಕೆ ಕೆಲ ನಾಯಕರು ಅಡ್ಡ ಬರ್ತಿದ್ದಾರೆ, ಸರ್ಕಾರ ಮಟ್ಟದಲ್ಲಿ ಅಡ್ಡ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಅವ್ರು ಅಲ್ಲಿ ನೋಡ್ಕೋಬೇಕಲ್ವ ಅಭಿಪ್ರಾಯ, ಅಲ್ಲಿ ಹೈಕಮಾಂಡ್ ಅಲ್ಲಿ ಅವ್ರು ನೋಡ್ಕೋಬೇಕು. ನಮ್ಮ ಹಳ್ಳಿಯಲ್ಲಿ ನಾವೇನು ಕೇಳ್ತೀವಿ, ನಮ್ಮ ಅಭಿವೃದ್ಧಿ ನಾವು ಕೇಳ್ತೀವಿ. ಅಲ್ಲೆಲ್ಲ ನಾವು ಮಾತಾಡೋಕ್ಕಾಗುತ್ತಾ? ಅಸೆಂಬ್ಲಿದೆಲ್ಲನೂ ಅದೆಲ್ಲ ಅವರೇ ನೋಡ್ಕೋಬೇಕು. ಗೌರಿಬಿದನೂರಿಗೆ ಏನು ಅಭಿವೃದ್ಧಿ ಆಗಬೇಕು ಅಂತ? ಅದು ರೈತರಿಗೆ ಅಭಿವೃದ್ಧಿ ಮಾಡಬೇಕು. ಅವರು ನೀವು ರೋಡ್ಗಳು ಮಾಡ್ಕೊಂಡಿದ್ರೆ, ರೋಡ್ಗಳ ಅಭಿವೃದ್ಧಿ ಆಗಿದೆ, ಆಲ್ರೆಡಿ ಮಾಡಿದ್ದಾರೆ ಶಿವಶಂಕರ ರೆಡ್ಡಿ ಅವರು. ರೈತರಿಗೆ ಅಭಿವೃದ್ಧಿ ಮಾಡಬೇಕು, ಸೌಕರ್ಯ ಮಾಡಬೇಕು, ಚರಂಡಿಗಳು ಮಾಡಬೇಕು. ಚರಂಡಿಗಳು ಮಾಡಿಲ್ಲ, ಎಲ್ಲ ಚರಂಡಿಗಳೆಲ್ಲ ಹಂಗೆ ತುಂಬಿಕೊಂಡಿದೆ. ಪಂಚಾಯತಿಯಲ್ಲಿ ಚರಂಡಿ ಎತ್ತವ್ರಿಗಿಲ್ಲ, ಎತ್ತಾನೆ ಇಲ್ಲ ಚರಂಡಿಗಳು, ಹಂಗೆ ಇದೆ. ಹಳೆಯ ಚರಂಡಿಗಳು ಅದೇ ಇದೆ, ಹೊಸ ಚರಂಡಿ ಒಂದು ಆಗ್ತಾ ಇಲ್ಲ. ಚರಂಡಿಗಳ ಅಭಿವೃದ್ಧಿ ಮಾಡಬೇಕು. ಹಳ್ಳಿಗಳಲ್ಲಿ ಮನೆಗಳು ಸ್ವಲ್ಪ ಬಡವರಿಗೆ ಅನುಕೂಲ ಮಾಡಬೇಕು ಅಂತ ನಾವು. ಪಂಚಾಯತಿ ಎಲೆಕ್ಷನ್ ನಡೆದು ತುಂಬ ವರ್ಷ ಆಗಿದೆ, ಅದರಿಂದ ಇಲ್ಲಿ ಮುಖಂಡರು ಇಲ್ದಂಗೆ ಆಗಿದೆ. ಅದ್ರ ಬಗ್ಗೆ ಇವಾಗ ನಡಿಬೇಕಾದ್ರೆ ಲೇಟ್ ಆಯ್ತಲ್ಲ ಪಂಚಾಯತ್ ಎಲೆಕ್ಷನ್. ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, ಪಂಚಾಯತ್ ಎಲೆಕ್ಷನ್ ಇನ್ನೂ ಆಗಿಲ್ಲ. ಮೊನ್ನೆ ಇವಾಗ ಇದು ಬಂದಿದೆ ಅಂತಲ್ಲ, ಇವಾಗ ರಿಸರ್ವೇಶನ್ ಅನೌನ್ಸ್ಮೆಂಟ್ ಆಗಿದೆ. ಇವಾಗ ಎಲೆಕ್ಷನ್ ಯಾವಾಗ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಜನ. ನೋಡ್ತಾರೆ ಎಲ್ಲ ಯಾರಿಗೆ ಹಾಕ್ಬೇಕು ಅಂತ ನೋಡ್ಕೊಂಡು ಹಾಕ್ತಾರೆ. ಈಗ ಮುಖ್ಯವಾಗಿ ದೀಪಾವಳಿಗೆ ಏನು ಅವಶ್ಯಕತೆ ಇದೆ? ಹೆಡ್ ಕ್ವಾರ್ಟರ್ ಆಗಿದೆ, ಇದು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿದೆ, ಏನು ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? ಮುಖ್ಯವಾಗಿ ಪುಟ್ಸ್ವಾಮಿಗೌಡರು ಕೇಳ್ಕೊಳ್ಳೋದು, ಶೌಚಾಲಯ ಇಲ್ಲ. ನಮ್ದು ಹಳ್ಳಿ ಎಷ್ಟು ಹಳ್ಳಿ? 36 ಹಳ್ಳಿಗಳಿದ್ದಾವೆ ಹೋಬಳಿಗೆ. 36 ಹಳ್ಳಿ ಅವರು ಇಲ್ಲಿ ಬರ್ತಾ ಇರ್ತಾರೆ. ಬಂದರೆ ಹೆಣ್ಮಕ್ಳು ಎಲ್ಲನೂ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಹುಡ್ಕಲಾಡ್ತಾರೆ. ಶೌಚಾಲಯ ಇಂಪಾರ್ಟೆಂಟ್, ಶೌಚಾಲಯ ಇಲ್ಲ. ಆಮೇಲೆ ಸ್ಟ್ರೀಟ್ ಲೈಟು 1 ತಿಂಗಳು ಉರಿಯುತ್ತೆ ಅಷ್ಟೇ. 1 ತಿಂಗಳಾದ್ಮೇಲೆ ಬಿಲ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು KEB ಅವರು ಬಿಲ್ ಕಿತ್ತಾಕ್ಬಿಟ್ಟಿದ್ದಾರೆ. ಒಂದೇ ಒಂದು ಉರಿಯುತ್ತೆ, ಅದು ಸರಿ, ಅದು ಉರಿಯಲ್ಲ ಒಂದೊಂದು ಟೈಮಲ್ಲಿ. ಬಸ್ಸು ಇನ್ನೂ ಸೌಲಭ್ಯ ಬೇಕು, ಬಸ್ಸುಗಳು ಬೇಕು, ಇನ್ನೂ ಬಸ್ ಹಾಕಬೇಕು. ಆಮೇಲೆ ಶೌಚಾಲಯ ಇಂಪಾರ್ಟೆಂಟು. ನಮ್ಮ ಹೋಬಳಿಯಲ್ಲಿ ಶೌಚಾಲಯ ಇಂಪಾರ್ಟೆಂಟು. ಶೌಚಾಲಯ ಒಂದು ಮಾಡಿಕೊಡ್ಬೇಕಂತ ಪುಟ್ಸ್ವಾಮಿಗೌಡ ಕೇಳ್ಕೊತೀನಿ. ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಇಲ್ಲ ಇವಾಗ ಸದ್ಯಕ್ಕೆ. ಡಾಕ್ಟ್ರು ಬೇಕೇ ಬೇಕು. ಆಂಬುಲೆನ್ಸು ಸರಿಯಾಗಿ ವರ್ಕ್ ಆಗಲ್ಲ, ಅದು ಸರಿಯಾಗಿ ಆಪ್ರೇಟ್ ಮಾಡೋದು ಬರ್ತಾ ಇಲ್ಲ ಅವ್ರಿಗೆ, ಹೆಂಗೆ ಆಪ್ರೇಟ್ ಮಾಡಬೇಕು ಅಂತ ಕೇಳಿದರೆ ಅವ್ರು ಟೆಂಡರ್ ಅವರು ಡೀಸೆಲ್ ಹಾಕ್ಸಿಲ್ಲ, ಅದಿಲ್ಲ ಇದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆಂಬುಲೆನ್ಸ್ ಒಂದು ಒಳ್ಳೆ ಡಾಕ್ಟ್ರ್ ನಮಗೆ ಬೇಕಾಗಿದೆ. ಅದನ್ನ ಸ್ವಲ್ಪ ಪುಟ್ಸ್ವಾಮಿಗೌಡರು ಅದನ್ನ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಯಾವ ಊರಣ್ಣ? ದೀಪಾವಳಿ ಹೇಗಿದೆ ಗೌರಿಬಿದನೂರು ಅಭಿವೃದ್ಧಿ ಆಗ್ತಿದೆಯಾ? ಅಭಿವೃದ್ಧಿ ಅವರು ಸಿಮೆಂಟ್ ರೋಡ್ಗಳು ಅವು ಇವು ಎಲ್ಲ ಹಿಂದ್ಗಡೆ ಮಾಡಿಡದೆ. ಇವಾಗ ಯಾವ್ಯಾವಿದೆ ಅವು ಮಾಡ್ತಾವ್ರೆ. JDS ಅವ್ರದ್ದು 30,000 ಓಟಿದೆ, ಅವ್ರಿಗೆ JDSಗೆ ಹಾಕ್ಲಿಲ್ಲ. 35,000 BJPದಿದೆ, BJPಗೆ ಹಾಕ್ಲಿಲ್ಲ. ಪುಟ್ಸ್ವಾಮಿಗೌಡ್ರಿಗೆ ಹಾಕಿದ್ರು. ಕಾಂಗ್ರೆಸ್ದವ್ರದ್ದು 40,000 ಓಟಿದೆ ಕಾಂಗ್ರೆಸ್ ಪಾರ್ಟಿಗೆ, ಇನ್ನೊಂದು 4,000 ಜಾಸ್ತಿ ಬಿದ್ದೈತೆ. ಹಂಗೈತಣ್ಣ. ಈಗ 3.5 ವರ್ಷ ಆಗಿದೆ ಪುಟ್ಸ್ವಾಮಿಗೌಡ ಶಾಸಕರಾಗಿ, ಏನು ಅಭಿವೃದ್ಧಿ ಆಗಿದೆ? ನಿಮ್ಮ ದೀಪಾವಳಿಗೆ ಅಭಿವೃದ್ಧಿ ಆಗಿದೆಯಾ? ಏನಣ್ಣ, ಅದೇ ಎಲ್ಲೆಲ್ಲ ದಾರಿಗಳಂಗೆ ಮಾಡ್ತಾವ್ರೆ ಅಷ್ಟೇ. ಊರಲ್ಲಿ ಏನಿಲ್ಲ, ಊರಲ್ಲಿ ಯಾವುದೇನೋ ಇಲ್ಲ. ಶಿವಶಂಕರ ರೆಡ್ಡಿ ಅವರು ಇದ್ದಾಗ ಎಲ್ಲ ಸಿಮೆಂಟ್ ರೋಡು ಅವಾಗ ಆಗಿರೋದು. ಊರಲ್ಲಿ ಸ್ಕೂಲ್ ಹತ್ರ ಆಗಿರೋದು ಅವಾಗ ಆಗಿರೋದು. ಇನ್ನೂ ಯಾವ ಇಲ್ಲ ಇವಾಗ. ಇನ್ನೂ ಮಾಡ್ತಾರೋ ಏನೋ ಗೊತ್ತಿಲ್ಲ. 2028ಕ್ಕೆ ಮತ್ತೆ ಚುನಾವಣೆ ಬರುತ್ತೆ. ನೀವು ಯಾವ ಪಕ್ಷಕ್ಕೆ ಮತದಾನ ಮಾಡಬೇಕು ಅಂತ? ಈ ಒಳ್ಳೆಯವ್ರು ಯಾರು ಬಂದರೆ ಅವ್ರು ಮಾಡಬೇಕು. ಕೆಂಪರಾಜ್ ಅವ್ರು ಬಂದರು, ಸುಮಾರು ದುಡ್ಡು ಕೇಸ್ ಮಾಡಿದ್ರು ಅವ್ರಿಗೆ ಓಟ್ ಆಗಲಿಲ್ಲ. ಪುಟ್ಸ್ವಾಮಿಗೌಡರು 2,000 ಕೊಟ್ಬಿಟ್ಟು ಎಲ್ಲರೂ ಅವ್ರು ಹಾಕ್ಬಿಟ್ರು.
ಪುಟ್ಟಸ್ವಾಮಿಗೌಡ ಒಳ್ಳೆ ಒಳ್ಳೆ ಅನುದಾನ ತರ್ತಿದ್ದಾರೆ, ರಸ್ತೆ ಮತ್ತೆ ಚರಂಡಿ ಎಲ್ಲ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಲ್ಲ ಮಾಡ್ತಾವ್ರೆ, ಇನ್ನು ಇದ್ ಕಡೆ ಇನ್ನ ಕಡಿಮೆ ಮಾಡ್ತಾ ಇರೋದು. ಈ ಕಡೆ ಏನಿಲ್ಲ, ಈ ಕಡೆ ಏನು ಬಂದಿಲ್ಲ. ಪುಟ್ಟಸ್ವಾಮಿಗೌಡಂದು ಏನು ನಾವು ನೋಡಿಲ್ಲ. ಓಟ್ ಅಂತೂ ಕಾಸ್ಗೋಸ್ಕರ ಆಗ್ಬಿಟ್ಟವ್ರೆ ಅಷ್ಟೇ ಹೊರ್ತು ಒಂದು ಕೆಲಸನೂ ನಮ್ಮೂರಲ್ಲಿ ಇನ್ನೂ ಆಗಿಲ್ಲ. ದೀಪಾವಳಿಯಲ್ಲಿ ಮುಖ್ಯವಾಗಿ ಏನ ಕೆಲಸ ಆಗ್ಬೇಕು? ಇಲ್ಲಿ ಇವಾಗಿರೋ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಈ ಭಾಗದಲ್ಲಿ ಪೇಷಂಟ್ರಿಗೆ ಬರ್ತಾ ಇರ್ತಾರೆ, ಎಮರ್ಜೆನ್ಸಿಗೆ ಅವ್ರಿಗೇನು ಅನುಕೂಲ ಆಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಹೊಸದಾಗಿ ಬಂದವ್ರೆ. ಇನ್ನು ಇರೋ ಪರಿಸ್ಥಿತಿ ಈ ದೀಪಾವಳಿದಲ್ಲಿ ಈಗೈತೆ. ಆಂಬುಲೆನ್ಸು ಯಾವಾಗೋ ಬರ್ತೈತೆ, ಅಷ್ಟೊತ್ತವರೆಗೂ ಅವ್ರು ಕಾಯಕ್ಕಾಗಲ್ಲ. ಅವ್ರ ರೂಟ್ ಅವ್ರು ನೋಡ್ಕೊಂತಾರೆ. ಇಷ್ಟೊಂದು ಗೊತ್ತಾಯ್ತು. ಆ ಸ್ಟ್ರೀಟ್ ಲೈಟು ಹಾಕಿದ್ದು ಅದು ಕೆಲವು ದಿವಸ ಉರಿತು, ಆಮೇಲೆ ಅದು ಪಂಚಾಯತಿ ಎಲ್ಲ ಅವ್ರು ನೋಡ್ಕೋಬೇಕು. ಪುಟ್ಟಸ್ವಾಮಿಗೌಡ ಅವರು 3.5 ವರ್ಷ ಆಗಿದೆ ಶಾಸಕರಾಗಿ, ಏನ್ ಕೆಲಸ ಆಗ್ತಿದೆಯಾ ಏನಾದ್ರು? ಆಗ್ತಾ ಇದೆ ಸ್ವಾಮಿ. ಯಾಕೆಂದರೆ ಮಕ್ಕಳಿಗೆಲ್ಲ ಪ್ರೈಸ್ ಮನಿ ಕೊಡ್ತಾವ್ರೆ, ಎಲ್ಲ ಅಭಿವೃದ್ಧಿ ಮಾಡ್ತಾವ್ರೆ. ಇನ್ನೂ ಆಗಬೇಕು, ಅಭಿವೃದ್ಧಿ ಮಾಡ್ತಾವ್ರೆ ಪಾಪ. ವಿರೋಧಿಗಳು ಹೇಳ್ತಾರೆ ಅವರು ಏನೋ ಕೆಲಸ ಮಾಡ್ತಿಲ್ಲ, ಬರೀ ರೋಡು ಚರಂಡಿಯಲ್ಲೇ. ಮಾಮೂಲಿ ಅಲ್ಲ ಸರ್ ಅವು. ಇವು ನಾವು ರಾಜಕೀಯ ಬಗ್ಗೆ ಹೇಳ್ತಾ ಇಲ್ಲ, ಒಳ್ಳೆ ಶಾಸಕರು, ಪರವಾಗಿಲ್ಲ, ಮಾಡ್ತಾವ್ರೆ. ಅವರು ಕೈಲಾದಷ್ಟು ಮಾಡ್ತಾವ್ರೆ. ಇನ್ನೂ ಆಗಬೇಕು, ಇನ್ನೂ ಇಂಪ್ರೂವ್ ಆಗಬೇಕು. ಈ ರೋಡುಗಳು, ಚರಂಡಿಗಳು, ದೀಪಗಳೆಲ್ಲ ಇದು ಮಾಡಬೇಕು. ಬಡ ಮಕ್ಕಳಿಗೆ ಸ್ವಲ್ಪ ಇದು ಮಾಡಿದ್ರೆ ಮಾಡ್ತಾರೆ ಪಾಪ. ಮೊನ್ನೆ ಎಲ್ಲ ಈ ಸ್ಟೂಡೆಂಟ್ಗೆಲ್ಲ ಇದು ಮಾಡಿದ್ರು, ಸನ್ಮಾನ ಮಾಡಿದ್ರು. ಸಂತೋಷ, ಅಂತವೆಲ್ಲ ಸಂತೋಷ. ಇನ್ನು ಏನಾನ ಆಗ್ಬೇಕಾ ಗೌರಿಬಿದನೂರು ತಾಲೂಕಿಗೆ, ನಿಮ್ಮ ದೀಪಾವಳಿ ಹೋಬಳಿಗೆ? ಆಗಿ ಬರ್ತಾನೆ ಐತೆ. ವಿಷಯ ಅಂತ ಯಾವ್ದನ? ಮಾಮೂಲಿ ಚರಂಡಿ ರೋಡ್ಗಳೇ ಮೈನ್ ಸಮಸ್ಯೆ ಇರೋದು. ಇನ್ನೆಲ್ಲ ಮಾಡ್ತಾವ್ರೆ, ಕೈಲಾದಷ್ಟು ಮಾಡ್ತಾವ್ರೆ, ನೋ ಪ್ರಾಬ್ಲಮ್. ಶಿವಶಂಕರ್ ರೆಡ್ಡಿ ಅವರು ಹೇಗೆ? ಅವ್ರದ್ದು ಅದು ಚೆನ್ನಾಗೇ ಮಾಡಿದ್ರು ಸರ್, ಇಲ್ಲ ಅನ್ಬಾರ್ದು. ಅವರು ಚೆನ್ನಾಗೇ ಮಾಡಿದ್ರು. ಅಭಿವೃದ್ಧಿ ತಕ್ಕ ಮಟ್ಟಿಗೆ ಆಗ್ತಾ ಇದೆ. ಬೇರೆ ಲಾಸ್ಟ್ ಶಾಸಕ ಕಂಪೇರ್ ಮಾಡ್ಕೊಂಡು ಇದು ಚೆನ್ನಾಗಿದೆ. ಚರಂಡಿಗಳು ಮತ್ತು ಕಾಂಕ್ರೀಟ್ ರೋಡ್ಗಳೆಲ್ಲ ಮಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟಿದ್ದಾರೆ. ಆದರೆ ಇದು ಸ್ವಲ್ಪ ಇನ್ನೂ ದೀಪಾವಳಿಯಲ್ಲಿ ಸಾರ್ವಜನಿಕ ಶೌಚಾಲಯದ ಅಗತ್ಯವಿದೆ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಇದನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ಯಾವಾಗ ಶಾಸಕರ ಗಮನಕ್ಕೆ ನಾನು ತಂದಿದ್ರಾ, ಇಲ್ಲಾಂದ್ರೆ ಪಂಚಾಯತಿ ಗಮನಕ್ಕೆ ನಾನು ತಂದಿದ್ರಾ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಮಗೆ. ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಮೇ ಬಿ ಯಾರಾದರೂ ಅಪ್ಲಿಕೇಶನ್ ಕೊಟ್ಟಿದ್ರೇನೋ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ್ರೆ, ಈ ಮೂಲಕ ಮೀಡಿಯಾ ಮೂಲಕ ತಿಳಿಸಿದ್ರೆ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಆಗ್ಬೇಕಿತ್ತ? ಇನ್ನೂ ಆಗೋದಿದೆ, ಆಗ್ತಾ ಇದೆ, ಪರವಾಗಿಲ್ಲ. ಆಗೋದೇನೋ ಅವ್ರೇನು ಅವ್ರದ್ದೇನು ತಪ್ಪಿಲ್ಲ. ಪಕ್ಕದಾಗ ಲೀಡ್ರಲ್ಲೇ ಜಾಸ್ತಿ ತಪ್ಪು. ಅವರೇನು ಮಾಡಿ ಅಂದಾಗ ಎಲ್ಲ ರೋಡೆಲ್ಲ ಹಾಕಿದ್ದಾರೆ, ಇಲ್ಲನಲ್ಲ. ಅವರು ಸರಿಯಾಗಿ ಫಿನಿಶಿಂಗ್ ಮಾಡ್ತಾಯಿಲ್ಲ. ಏನಾದರೂ ಕೇಳಿದ್ರೆ ಆಗ್ತೀವಿ ಅಂತಾರೆ, ಹಾಕಲ್ಲ. ಪಂಚಾಯತಿ ಇದಾಗಿತ್ತು, ಡಿಜಾಲ್ ಆಗೋಯ್ತು. ಅಲ್ಲಿ ಪಿ ಡಿ ಒ ಹತ್ರ ಕೆಲಸ ಮಾಡೋಕ್ಕೆ ಬಿಡಲ್ಲ. ಏನಾದರೆ ಇವ ಹೇಳ್ತಾರೆ ಪಿ ಡಿ ಒ ಎಮ್ ಎಲ್ ಹೇಳ್ತಾರೆ. ಎಮ್ ಎಲ್ ಎ ಗಮನಕ್ಕೆ ಬಂದಿರಲ್ಲ ಅದು ಎಮ್ ಎಲ್ ಎ ಮೇಲೆ ಹೇಳ್ತಾರೆ ಅವರು. ಇವ ಅವರು ಇಲ್ಲಿ ಲೋಕಲ್ ಲೀಡರ್ ಯಾರಿದ್ರೆ ಅವ್ರ ಮಾತ್ರ ಕೇಳ್ತಾ ಇದ್ದಾರೆ. ಸುಮಾರು ನರೇಗಾ ವರ್ಷ ಎಲ್ಲ ಒಂದು ಕೆಲಸನೂ ಆಗಿದೆ, 2.5 ವರ್ಷದಿಂದ. ಆಗ್ಬೇಕಿತ್ತ? ಇನ್ನೂ ಆಗೋದಿದೆ, ಆಗ್ತಾ ಇದೆ, ಪರವಾಗಿಲ್ಲ. ಆಗೋದೇನೋ ಅವ್ರದ್ದೇನು ತಪ್ಪಿಲ್ಲ. ಪಕ್ಕದಾಗ ಲೀಡ್ರಲ್ಲೇ ಜಾಸ್ತಿ ತಪ್ಪು. ಅವರೇನು ಮಾಡಿ ಅಂದಾಗ ಎಲ್ಲ ರೋಡೆಲ್ಲ ಹಾಕಿದ್ದಾರೆ, ಇಲ್ಲನಲ್ಲ. ಅವರು ಸರಿಯಾಗಿ ಫಿನಿಶಿಂಗ್ ಮಾಡ್ತಾಯಿಲ್ಲ. ಏನಾದರೂ ಕೇಳಿದ್ರೆ ಆಗ್ತೀವಿ ಅಂತಾರೆ, ಹಾಕಲ್ಲ. ಪಂಚಾಯತಿ ಇದಾಗಿತ್ತು, ಡಿಜಾಲ್ ಆಗೋಯ್ತು. ಅಲ್ಲಿ ಪಿ ಡಿ ಒ ಹತ್ರ ಕೆಲಸ ಮಾಡೋಕ್ಕೆ ಬಿಡಲ್ಲ. ಏನಾದರೆ ಇವ ಹೇಳ್ತಾರೆ ಪಿ ಡಿ ಒ ಎಮ್ ಎಲ್ ಎ ಹೇಳ್ತಾರೆ. ಎಮ್ ಎಲ್ ಎ ಗಮನಕ್ಕೆ ಬಂದಿರಲ್ಲ ಅದು ಎಮ್ ಎಲ್ ಎ ಮೇಲೆ ಹೇಳ್ತಾರೆ ಅವರು. ಇವರು ಇಲ್ಲಿ ಲೋಕಲ್ ಲೀಡರ್ ಯಾರಿದ್ರೆ ಅವ್ರ ಮಾತ್ರ ಕೇಳ್ತಾ ಇದ್ದಾರೆ. ಸುಮಾರು ನರೇಗಾ ವರ್ಷ ಎಲ್ಲ ಒಂದು ಕೆಲಸನೂ ಆಗಿದೆ, 2.5 ವರ್ಷದಿಂದ.